ಮತ್ತು ಕೇಂದ್ರ ಸರ್ಕಾರದ ಭಾಗವಾಗಿ ನಿಮ್ಮ ಕುಟುಂಬ ಆಗ್ತಾ ಇದೆ. ಅದೇನು ದೇವೇಗೌಡರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ಸರ್ಕಾರದ ಭಾಗ ಆಗ್ತಿದ್ದಾರೆ. ಇದನ್ನು ಎರಡನ್ನೂ ನೋಡೋದ್ರೆ ನೀವು ಹೇಗೆ ನೋಡ್ತೀರಿ? ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ನವದೆಹಲಿಗೆ ನಾನು ಕೂಡ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ಮೀಟಿಂಗ್ಗಳಲ್ಲೇನು ಪಾಲ್ಗೊಂಡಿದ್ದೆ. ಅಮಿತ್ ಶಾ ಜಿ ಅವರಿರ್ಬೋದು, ನಡ್ಡಾ ಜಿ ಅವರಿರ್ಬೋದು, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಜೊತೆಯಲ್ಲಿ ಕುಮಾರಸ್ವಾಮಿಯವರು ಎಂದೂ ಕೂಡ ಷರತ್ತನ್ನು ಹಾಕಿ ಜೊತೆಯಲ್ಲಿ ಬಂದಂಥವರಲ್ಲ. 10 ವರ್ಷದ ನರೇಂದ್ರ ಮೋದಿಜಿಯವರ ಒಂದು ಸಾಧನೆ ಈ ದೇಶ ಕಟ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ನೋಡಿದ್ದೇವೆ. ಅಂಥ ಒಬ್ಬ ನಾಯಕನ ಜೊತೆ ಇವತ್ತು ಜನತಾದಳ ಪಕ್ಷ ಆಗಲಿ ನಮ್ಮ ನಾಯಕರುಗಳಾಗಲಿ ಒಟ್ಟಾಗೆ ಇರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ತೊಗೊಂಡಿರ್ತಕ್ಕಂಥ ವಿಚಾರಣ. ನಮ್ಮದು ಎಂದೂ ಕೂಡ ಷರತ್ತನ್ನು ಹಾಕಿ ಬಂದಂಥದ್ದಲ್ಲ. ಹಾಗಾಗಿ ಇವತ್ತು ಕೇಂದ್ರದ ನಾಯಕರು ಗುರುತಿಸಿದ್ದಾರೆ. ಕುಮಾರಣ್ಣನ ಒಂದು ಅನುಭವ ಇವತ್ತು ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ, ಈ ರಾಷ್ಟ್ರವನ್ನು ಕಟ್ತಕ್ಕಂಥದ್ದಕ್ಕೆ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವದ ಜೊತೆ ಕುಮಾರಣ್ಣ ಇರ್ತಾರೆ ಅಂತ. ಯಾವ ಖಾತೆ ಸಿಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲಣ್ಣ. ಇದು ಅಪ್ರಸ್ತುತ. ಕೃಷಿ ಖಾತೆನೇ ಸಿಗುತ್ತೆ ಅನ್ನುವಂಥ ಚರ್ಚೆ ಆಗ್ತಿದೆ. ಮತ್ತು ನಿಮಗೂ ಇಷ್ಟ ಆದಂಥ ಕ್ಷೇತ್ರ ಇದು ಬಹುಶಃ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ರೈತರುಗಳು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುನಿರೀಕ್ಷಿತವಾಗಿ ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಕುಮಾರಣ್ಣವ್ರಿಗೆ ಕೃಷಿ ಖಾತೆ ಕೊಟ್ಟರೆ ಎಲ್ಲೋ ಒಂದು ಕಡೆ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆಯನ್ನು ರೈತರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಅನುಕೂಲವಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥದ್ದು ಅನೇಕರ ಭಾವನೆ ಆಗಿತ್ತು. ಆದರೆ ನಮಗೆ ಇಲ್ಲಿವರೆಗೂ ಯಾವ ಖಾತೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲಣ್ಣ. ಇಲ್ಲಿ ಖಾತೆ ಪ್ರಶ್ನೆನೇ ಅಲ್ಲ. ಯಾವುದೇ ಕೆಲಸ ಕೊಟ್ಟರು ತುಂಬ ಹೃದಯದಿಂದ ಸ್ವೀಕಾರವನ್ನು ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಥ್ಯಾಂಕ್ ಯು. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.